ನಾವು ಕಳೆದ ಒಂದು 22-23 ವರ್ಷದಿಂದ ನಿರಂತರವಾಗಿ ನೀರಾವರಿಗೆ ಹೋರಾಟವನ್ನ ಮಾಡ್ಕೊಂಡು ಬಂದಿರುವಂಥದ್ದು ಎಲ್ಲರ ಗಮನದಲ್ಲೂ ಇದೆ, ಎಲ್ರಿಗೂ ಗೊತ್ತಿದೆ. ನಾವು 10 ವರ್ಷ ಮೊದಲೇ ಹೇಳಿದ್ವಿ ಏನಂದ್ರೆ ಈ ನೀರಾವರಿ ಒಳ್ಳೆ ರೀತಿಯಲ್ಲಿ ನೀರಾವರಿ ಬರ್ದಿದ್ರೆ, ಆರೋಗ್ಯಕರವಾದ ನೀರು ಬರ್ದಿದ್ರೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರು ಮತ್ತೆ ಏನು ಪ್ಯಾರಾಲಿಸ್ಗಳು ಆಗ್ತಾ ಇದೆ, ಮತ್ತೆ ಸ್ಟ್ರೋಕ್ಗಳಾಗ್ತಾ ಇದೆ, ಮತ್ತೆ ಮಕ್ಕಳಾಗದೇ ಇರುವಂಥದ್ದು ಸಾಕಷ್ಟು ಕಾಯಿಲೆಗಳು, ಡಯಾಲಿಸಿಸ್ ಇದೆಲ್ಲ ಆಗುತ್ತೆ ಅಂತೇಳಿ ಬಟ್ ಬಹಳ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ನಾಗರಿಕರು ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ತೊಂದರೆ ಇಲ್ಲ, ಇವತ್ತಿನ ದಿನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಸರ್ ನಮ್ಮ ಶಾಸಕರನ್ನ ನಾನೊಂದು ಪ್ರಶ್ನೆ ಕೇಳಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿರೋವಂಥದ್ದು. ಅವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ನನಗೆ ಪವರ್ ಬರಬೇಕು, ಪವರ್ ಬಂದ್ರೆ ನಾನು ಇನ್ನಷ್ಟು ಕೆಲಸವನ್ನ ಮಾಡ್ತೀನಿ ಅಂತ. ಅದು ಎಂತ ಪವರ್ ಕೊಡಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೊಡ್ಬೇಕೇನೋ ಅವ್ರಿಗೆ ಅಂತ ಹೇಳ್ಬಿಟ್ಟು ಕೇಳೋಣ ಅನ್ನೋದು ನನ್ನ ವೈಯಕ್ತಿಕವಾದ ನನ್ನ ಸಂಘಟನೆ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ಏನೋ ಮಾಡ್ತೀರಾ ನೀವು ಅಂತ ಹೇಳಿ ನಾವೆಲ್ಲ ನಿಮ್ಮನ್ನ ಶಾಸಕರಾಗಿ ಪ್ರತಿಯೊಬ್ಬರು ಚುನಾಯಿಸಿರುವಂಥದ್ದು. ನೀವು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮೊದಲು ನೀರಾವರಿ ಹೋರಾಟಗಾರರ ಜೊತೆ ಯಾವಾಗಲೂ ನೇರ ಸಂಪರ್ಕದಲ್ಲಿದ್ರಿ, ಸಾಕಷ್ಟು ಮಾಹಿತಿಗಳನ್ನ ತಗೊಂಡ್ರಿ. ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ನೀವು ಗೆದ್ದು ಇವತ್ತು ಶಾಸಕರಾಗಿ ವಿಧಾನಸಭೆಗೆ ಹೋಗಿರೋದು, ಅದನ್ನ ಇವತ್ತು ಮರ್ತಿದ್ದೀರಾ. 3 ವರ್ಷ ಆಗಿದೆ ನೀವು ಗೆದ್ದು. ಯಾವತ್ತಾದ್ರೂ ನೀರಾವರಿ ಹೋರಾಟಗಾರರನ್ನ ಕರೆದು ನೀವು ಒಂದು ಸಭೆಯನ್ನ ಮಾಡ್ಲಿಕ್ಕೆ ನಿಮ್ಗೆ ಆಯ್ತಾ? ಅಷ್ಟು ಯೋಗ್ಯತೆ ಇಲ್ವಾ ನಿಮ್ಗೆ? ಒಂದು ಸಭೆಯನ್ನ ಮಾಡಿ ನಿಮ್ಮ ನೋವುಗಳೇನು ಅಂತ ತಿಳ್ಕೊಳ್ಳೋ ಅಷ್ಟು ಯೋಗ್ಯತೆ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ನೀವು ಮನೆ ಮನೆಗೂ ಹೋಗ್ತಿದ್ರಿ, ಹಳ್ಳಿ ಹಳ್ಳಿ ಪ್ರವಾಸ ಬೆಳಗ್ಗೆ ಹೊತ್ತು. ಯಾಕೆ ಬೇಕು ಸ್ವಾಮಿ ನೀವೇ ಹೋಗೋದು? ಪಾಪ ನಿಮ್ಗೆ ತುಂಬಾ ಸಮಯದ ಅಭಾವ, ಪಾಪ ಎಲ್ಲೆಲ್ಲೋ ಬೇರೆ 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 ಜಿಲ್ಲೆಗಳಿಗೆ ಹೋಗ್ಬೇಕು ನೀವು. ಅಲ್ಲಿ ನೀವು ನಿಮ್ಮಿಂದ ಬಹಳಷ್ಟು ಉತ್ತೇಜಿತರಾಗುವಂತ ಯುವಕರಿದ್ದಾರೆ. ಹಾಗಾಗಿ ನಾನು ಹೇಳೋದು ಒಂದೇ, ನೀವೆಲ್ಲೋ ಹೋಗಿ ಏನು ಮಾಡ್ಬೇಕಾಗಿಲ್ಲ. ನಿಮ್ದೇ ಆದ ತಾಲೂಕು ಆಫೀಸಲ್ಲಿ ನಿಮ್ದೇ ಆದ ಒಂದು ಕಚೇರಿ ಇದೆ. ವಾರಕ್ಕೆ 2-3 ದಿನ ನೀವು ಅಲ್ಲಿ ಕುತ್ಕೊಳ್ಳಿ. ಸಮಸ್ಯೆ ಯಾರಿಗಿದ್ರೆ ಅವರೇ ನಿಮ್ಮನ್ನ ಹುಡ್ಕೊಂಡು ಬಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋಂಥ ಕೆಲಸ ಆಗತ್ತೆ. ಸುಮ್ಮನೆ ಬುಟಾಟಿಕೆ ಮಾತುಗಳು ಹೇಳ್ಕೊಂಡಿರೋದಲ್ಲ. ನಿಮಗೆ ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಸೆಷನ್ ಅಲ್ಲಿ ಅವಕಾಶ ಸಿಕ್ಕಾಗ ಎಷ್ಟು ಮಾತಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. 3 ವರ್ಷದಿಂದ ಯಾವತ್ತಾದ್ರೂ ನೀವು ಒಂದೇ ಒಂದು ದಿನ 10 ನಿಮಿಷ ನೀವು ಚಿಕ್ಕಬಳ್ಳಾಪುರ ಜನತೆಯನ್ನ ಉಳಿಸ್ಕೊಳ್ಳಿಕ್ಕೆ ಏನಾದ್ರೂ ಮಾತಾಡಿದ್ದೀರಾ? ಆಗಿದೆಯಾ ನಿಮ್ಮ ಕೈಯಲ್ಲಿ? ಅವಕಾಶ ಸಿಕ್ಕಾಗ ಹಗ್ಗ ಕೊಡಿ, ಬೀಗ ಕೊಡಿ ಅಂತ ಮಾತಾಡೋದು ಬಿಟ್ರೆ, ನಮ್ಗೆ ನೀರು ಕೊಡಿ, ನಮ್ಮ ಜನಗಳನ್ನ ಉಳಿಸಿ ಅಂತ, ಅಥವಾ ಇಲ್ಲಿರುವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿ ಅಂತೇಳಿ ಯಾವತ್ತಾದ್ರೂ ಮಾತಾಡಿದ್ದೀರಾ? 3 ವರ್ಷ ಮಾತಾಡದೇ ಇರೋದನ್ನ ನೀವು ನನಗೆ ಇನ್ನಷ್ಟು ಪವರ್ ಬಂದ್ಬಿಟ್ರೆ ನಾನು ಮಾತಾಡ್ತೀನಿ ಅನ್ನೋ ಮಾತು ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇಂಥ ಮಾತುಗಳೆಲ್ಲ ಮಾತಾಡೋದು ಬಿಟ್ಬಿಡಿ. ತರಕ್ಕಾದ್ರೆ ನೀರು ತರ್ತೀವಿ ಅಂತ ಹೇಳಿ, ಇಲ್ದಿರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ರೆ ಬಹಳ ಒಳ್ಳೇದು. ಸುಮ್ಮನೆ ಸುಳ್ಳು ಹೇಳ್ಬೇಡಿ, ನಿಮ್ಗೆ ಶೋಭೆ ತರಲ್ಲ. ಈ ಸುಳ್ಳು ಹೇಳೋದೆಲ್ಲ ನಿಮ್ಗೆ ಶೋಭೆ ತರಲ್ಲ. ಮತ್ತೆ ಇನ್ನೊಂದು ವಿಷಯ, ಸರ್ಕಾರಿ ಆಸ್ಪತ್ರೆ ಇವಾಗ ನೀರು ಆರೋಗ್ಯಕರವಾದ ನೀರು ಇಲ್ಲದೆ ಇರೋದ್ರಿಂದಾನೇ ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಆಗಿರುವಂಥದ್ದು. ವೈದ್ಯಾಧಿಕಾರಿಗಳು ಸಹಿತ ರ್ಯಾಂಡಮ್ ಟೆಸ್ಟ್ಗಳನ್ನ ಮಾಡಿದ್ದಾರೆ ನೀರಿನ ಬಗ್ಗೆ, ಎಲ್ರಿಗೂ ತಿಳಿದಿದೆ. ಸಾಕಷ್ಟು ನೀರುಗಳನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಸಹಿತ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ. ಇವತ್ತಿನ ದಿನ ಸರ್ಕಾರಿ ಆಸ್ಪತ್ರೆ ಅಂತ ಇದೆ, ಅದು ಯಾಕಿದೆಯೋ ಅಂತ ಗೊತ್ತಿಲ್ಲ. ಸರ್ಕಾರಿ ಆಸ್ಪತ್ರೆ ಯಾರೇ ಹೋದ್ರೂ ಅಲ್ಲಿಗೆ ಸ್ಪಂದಿಸೋದಿಲ್ಲ ಜನ. ಡಿ ಗ್ರೂಪ್ ನೌಕರನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಲಂಚ ಕೊಟ್ಟರೆ ಮಾತ್ರನೇ ಅಲ್ಲಿ ಮಾಡುವಂಥದ್ದು, ನೋಡುವಂಥದ್ದು. ನೀವು 100 ರೂಪಾಯಿ ಕೊಡಿ ಡ್ರೆಸ್ಸಿಂಗ್ ಯಾವ ರೀತಿ ಮಾಡ್ತಾರೆ ನೋಡಿ, ನೀವೇನು ಕೊಡದೆ ಹೋಗಿ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ನೀವೇನು ಮಾಡಬೇಕು ಅಂತ ಹೊರಟಿದ್ದೀರಾ? ಇನ್ನು ನಮ್ಮ ಮೆಡಿಕಲ್ ಕಾಲೇಜು ಅವ್ರು ತಂದ್ರು, ಎಲ್ಲ ಊರೊಳಗಡೆ ಅವ್ರಿಗೆ ಬೇಕು ಪೆರೆಸಂದ್ರ ಅಂತ ಹಾಕೊಂಡ್ರು, ಅವ್ರ ಕೈಲಾದ ಕೆಲಸ ಮಾಡಿ ಅವ್ರು ಸೈಲೆಂಟಾಗಿ ಆದ್ರು. ನೀವೇನು ಮಾಡ್ತಾ ಇದ್ದೀರಾ? ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಅಂತ ಹೇಳ್ಕೊತಿರಲ್ಲ, 10 ಆಂಬ್ಯುಲೆನ್ಸು, ಸಂತೋಷ, ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಾ, ಸ್ವಾಗತಾರ್ಹ. ಏನಕ್ಕೆ ಬಿಟ್ಟಿದ್ದೀರಾ? ನೀರು ಕೊಡದೆ ಎಲ್ಲ ಕಾಯಿಲೆಗಳು ಜಾಸ್ತಿ ಆಗಿಬಿಟ್ಟು ಎಲ್ಲ ಪೇಷಂಟ್ಗಳನ್ನ ನೀವು ಬೆಂಗಳೂರಿಗೆ ಸಾಗಿಸ್ಲಿಕ್ಕೆ ಬಿಟ್ಟಿದ್ದೀರಾ. ನೀವು 100 ಅಲ್ಲ 10 ಅಲ್ಲ 100 ನೀವು ಆಂಬ್ಯುಲೆನ್ಸ್ ಬಿಟ್ಟರು ಸಾಕಾಗಲ್ಲ ಇನ್ನೊಂದು 5-6 ವರ್ಷ ಬಿಟ್ಟ ಮೇಲೆ. ಇದು ಏನು ಶೋಭೆ ತರೋದಿಲ್ಲ ನಿಮ್ಗೆ. ಮೊನ್ನೆ ಮಧುಸಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜವಾರದ ಗ್ರಾಮದ ಹುಡುಗನೇ, ಅವನು ಪಾಪ BP ಜಾಸ್ತಿ ಆಗ್ಬಿಟ್ಟು ಅವನಿಗೆ ಬ್ರೈನ್ ಸ್ಟ್ರೋಕ್ ಆಯ್ತು. ಬೆಂಗಳೂರು ಕರ್ಕೊಂಡು ಹೋದ್ರು, ತೀರ್ಕೊಂಡ್ರು ಅವರು. ಡಾಕ್ಟರ್ ಹೇಳಿದ್ರು ಅರ್ಧ ಗಂಟೆ ಮುಂಚಿತವಾಗಿ ಬಂದಿದ್ರೆ ಪ್ರಯತ್ನ ಮಾಡ್ಬೋದಿತ್ತು ಅಂತೇಳಿ. ಏನೋ ನೀವು ಪ್ರಯತ್ನ ಮಾಡಿದೆ. ಸುಮ್ಮನೆ ಮೆಡಿಕಲ್ ಕಾಲೇಜ್ ಒಂದು ಸುಮ್ಮನೆ 1000 ಕೋಟಿ ಬಂಡವಾಳ ಹಾಕೊಂಡು ಅದನ್ನೂ ಬಾಗಿಲು ತಕ್ಕೊಂಡು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಎಲ್ಲ ರೋಲ್ ಕಾಲ್ಗಳು ಮಾಡಿಕೊಂಡು ಜನಗಳನ್ನ ಸಾಯಿಸ್ಕೊಂಡಿರೋ ಬದಲು ದಯವಿಟ್ಟು ಎಲ್ಲ ಬೀಗ ಹಾಕ್ಬಿಡಿ. ಮೆಡಿಕಲ್ ಕಾಲೇಜು ಬೀಗ ಹಾಕ್ಬಿಡಿ, ಗೌರ್ಮೆಂಟ್ ಹಾಸ್ಪಿಟ್ಲು ಬೀಗ ಹಾಕ್ಬಿಡಿ, ಎಲ್ಲ ಬೀಗ ಹಾಕ್ಬಿಡಿ. ಬರೀ ಲಂಚದ ಅವತಾರ ಆಗೋಗ್ಬಿದೆ ಚಿಕ್ಕಬಳ್ಳಾಪುರದಲ್ಲಿ. ಬಹಳ ಬೇಸರ ಆಗುತ್ತೆ. ಇಷ್ಟು ಅಧ್ವಾನದ ಪರಿಸ್ಥಿತಿಯನ್ನ ನಾವು ಯಾವತ್ತೂ ನೋಡೇ ಇರಲಿಲ್ಲ.